ನಮಸ್ಕಾರ. ಯು ಪಿ ಎಸ್ ಸಿನವರು NDA ಮತ್ತು NA ಎಕ್ಸಾಮ್ಗೆ ಅಪ್ಲಿಕೇಶನ್ಗಳನ್ನು ಕರೆದಿದ್ದಾರೆ. NDA ಅಂತಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ, ಹಾಗೂ NA ಅಂತಂದರೆ ನೇವಲ್ ಅಕಾಡೆಮಿ ಅಂತ. ಈ ಎರಡು ಸಂಸ್ಥೆಗಳಿಗೆ ಯು ಪಿ ಎಸ್ ಸಿನವರು ವರ್ಷದಲ್ಲಿ 2 ಬಾರಿ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾರೆ. ಯು ಪಿ ಎಸ್ ಸಿ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದು ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಇವರು ಆಥರೈಸ್ಡ್ ಅಧಿಕೃತವಾದಂಥ ಏಜೆನ್ಸಿಯವರು, ಇವರಿಂದ ಇದು ನಡೆಯುತ್ತೆ. ಇದನ್ನು ಯು ಪಿ ಎಸ್ ಸಿನವರು ಹಲವು ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ದಾರೆ. ಈಗ ಮತ್ತೆ ಅವರು NDA ಮತ್ತು NA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನೇವಲ್ ಅಕಾಡೆಮಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ಗಳು ಹಲವು ಹುದ್ದೆಗಳ ಬಗ್ಗೆ ತಿಳಿಸಿದ್ದಾರೆ. ಆ ಹುದ್ದೆಗಳಿಗೆ ಎಲಿಜಿಬಲ್ ಯಾರ್ಯಾರಿದ್ದೀರಿ ಅವರೆಲ್ಲ ಅಪ್ಲೈ ಮಾಡೋದಕ್ಕೆ ಅವರು ಹೇಳಿದ್ದಾರೆ. ಇಲ್ಲಿ ಬರೋದು ಈ ಹುದ್ದೆಗಳು ಯಾರ್ಯಾರಿಗೆ ಎಲಿಜಿಬಲ್ ಅಂತ ಹೇಳಿ. ಈ ಹುದ್ದೆಗಳು PUC 10+2 ಮಾಡಿರೋರ್ಗೂ ಎಲಿಜಿಬಲ್ ಇದೆ, ಅರ್ಹರಿದ್ದೀರಿ. ಹಾಗೆಯೇ ಡಿಗ್ರಿ ಮಾಡಿರೋರ್ಗೂ ಅರ್ಹರಿದ್ದೀರಿ. ಡಿಗ್ರಿ ಅಂತಂದರೆ ಜನರಲ್ ಡಿಗ್ರಿ ಆಗ್ಬೋದು, ಇಂಜಿನಿಯರಿಂಗ್ ಆಗ್ಬೋದು, ಅಥವಾ ಯಾವುದೇ ಡಿಗ್ರಿ ಆಗ್ಬೋದು, ನೀವು ಕೂಡ ಇದಕ್ಕೆ ಅರ್ಹರಿದ್ದೀರಿ. ಹಾಗಾಗಿ PUCನವ್ರಿಗೂ ಕೂಡ ಇದು ಅನುಕೂಲ ಆಗ್ತಾ ಇದೆ, ಹಾಗೂ ಡಿಗ್ರಿ ಪದವೀಧರರಿಗೂ ಕೂಡ ಇದು ಅನುಕೂಲತೆ ಇದೆ. ಇದು ಹಾಗೆ ನೋಡಿದ್ರೆ ಈಗಷ್ಟೇ PU ಎಕ್ಸಾಮ್ಸ್ಗಳು ಮುಗಿದಿದೆ. PU ಎಕ್ಸಾಮ್ಸ್ಗಳು ಮುಗ್ದಿರೋದ್ರಿಂದ ಯಾರ್ಯಾರು ಇದಕ್ಕೆ ಇಚ್ಛೆ ಪಡ್ತೀರಿ, NDA ಮತ್ತು NA ಈ ಥರ ಈ ಒಂದು ಅಕಾಡೆಮಿಗಳಿಗೆ ಹೋಗೋವಂಥದ್ದು ಡಿಫೆನ್ಸಿಗೆ ಸಂಬಂಧಪಟ್ಟಂಥದ್ದು. ಇದರಲ್ಲಿ ಆರ್ಮಿದು ಇರುತ್ತೆ, ನೇವಿನೂ ಇರುತ್ತೆ, ಏರ್ಫೋರ್ಸ್ದು ಇರುತ್ತೆ. ಮತ್ತು ಬಹಳ ಮುಖ್ಯವಾಗಿ ಏನು ಗೊತ್ತಾ, ಈ ಒಂದು ಹುದ್ದೆಗೆ ಆಯ್ಕೆ ಆದರೆ ನೀವು ಅಲ್ಲಿ ಟ್ರೈನಿಂಗಲ್ಲಿ ಆದಮೇಲೆ ನಿಮಗೇನು ಪೊಸಿಷನ್ ಕೊಡ್ತಾರೆ ಅದು ನಿಮಗೆ IAS ಆಫೀಸರ್ ಸಂಬಳಕ್ಕೆ ಒಂದು ಈಕ್ವಲ್ ಆಗಿರುತ್ತೆ, ಸಮಾನವಾಗಿರುತ್ತೆ. ಆ ಮಟ್ಟದ ಒಂದು ಸಂಬಳದ ಎಲ್ಲವೂ ಇರುತ್ತೆ ವ್ಯವಸ್ಥೆಗಳಲ್ಲಿ. ಹಾಗಾಗಿ ನೀವು NDA ಮತ್ತು NA ಎಕ್ಸಾಮ್ಸ್ಗಳನ್ನು ಯಾರ್ಯಾರು PUC ಮಾಡ್ಕೊಂಡಿದ್ದೀರಿ ನೀವು ಕೂಡ ಅಪ್ಲೈ ಮಾಡಿ, ಹಾಗೆ ಪದವೀಧರರು ಕೂಡ ನೀವು ಅಪ್ಲೈ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಇನ್ನೊಂದು, ನಾನು ನಿಮಗೆ ಈ ವಿಡಿಯೋ, ಈ ಥರ ಉದ್ಯೋಗದ ಬಗ್ಗೆ ಮಾಹಿತಿ ನೀಡುವಂತಹ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ, ಈ ಚಾನಲ್ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಖಂಡಿತವಾಗಿ ತಪ್ಪದೆ ಪ್ರತಿಯೊಬ್ಬರು ಲೈಕ್ ಬಟನ್ ಒತ್ತಿ ನಮಗೆ, ಹಾಗೆಯೇ ನಿಮಗೆ ಇಷ್ಟವಾಗ್ತಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದಕ್ಕೆ ನೋಟಿಫಿಕೇಷನ್ ಬೆಲ್ ಒತ್ತಿ. ಹಾಗೂ ಬಹಳ ಮುಖ್ಯವಾಗಿ 2 ಕೆಲಸ ಮಾಡಬೇಕಾಗತ್ತೆ. ಒಂದು, ಎಲ್ಲ ಇತರರೊಂದಿಗೆಲ್ಲ ಹಂಚಿಕೊಳ್ಳಿ, ನಿಮ್ಮ ಕಾಲೇಜಿನ ನಿಮ್ಮ ಸ್ನೇಹಿತರ ಜೊತೆಗೆಲ್ಲ ಹಂಚಿಕೊಳ್ಳಿ ಇದನ್ನು. ಹಾಗೂ ನೀವು ಏನಾದರೂ ಇದ್ರ ಬಗ್ಗೆ ನಿಮಗೆ ಒಳ್ಳೆಯದಾಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನೀವು ನಂತರದಲ್ಲಿ ಈಗ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್, ಯಾವುದೇ ಒಂದು ಉದ್ಯೋಗಕ್ಕೆ ಅವರು ಕರೆದಾಗ ಅಪ್ಲಿಕೇಶನ್ನು ಅದಕ್ಕೊಂದು ಲಾಸ್ಟ್ ಡೇಟ್ ಇರುತ್ತೆ. ಇದಕ್ಕೆ ಲಾಸ್ಟ್ ಡೇಟ್ ಅವ್ರು ಕೊಟ್ಟಿರೋದು ಜೂನ್ 4ನೇ ತಾರೀಕು 2024. ಜೂನ್ 4ನೇ ತಾರೀಕು 2024 ಸಂಜೆ 6 ಗಂಟೆ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಈಗ ಅರ್ಜಿಯನ್ನು ಸಲ್ಲಿಸೋದಲ್ಲ, ಆನ್ಲೈನ್ನಲ್ಲೇ ಇರುತ್ತೆ. ಹಾಗಾಗಿ ನೀವು ಆನ್ಲೈನ್ನಲ್ಲಿ ಸಲ್ಲಿಸಬೇಕಾಗತ್ತೆ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅಂದರೆ ನಿಮಗೆ ಪರೀಕ್ಷೆಯನ್ನು OMR ಶೀಟಲ್ಲಿ ಕೊಟ್ಟು ಮಾಡ್ತಾರೆ. ಆ OMR ಶೀಟಲ್ಲಿ ನೀವು ಮಾರ್ಕ್ ಮಾಡಬೇಕಾದ್ರೆ ಸರಿಯಾದ ಉತ್ತರವನ್ನು ಯೋಚಿಸಿ ಮಾಡಿ, ತಿಳಿದು ಮಾಡಿ ಅಂತ ಅವರು. ಅದಕ್ಕಾಗಿ ನೀವೇನಾದ್ರು ಆ ತರಬೇತಿ ಮಾಡ್ಕೊಳ್ಳೋದಾದರೆ ಅದು ಸ್ವಂತ ತರಬೇತಿ ಮಾಡ್ಕೊಳ್ತಿರೋ, ಎಲ್ಲಾದರೂ ಹೋಗಿ ಕೋಚಿಂಗ್ ತೊಗೊಂಡು ಮಾಡ್ಕೊಳ್ತಿರೋ, ಹೇಗಾದರೂ ಸರಿ ನೀವಲ್ಲಿ ಅದಕ್ಕೆ ನೀವು ಆ ಉತ್ತರವನ್ನು ಸರಿಯಾಗಿ ಕೊಡಬೇಕಾಗತ್ತೆ. ಇಲ್ದಲೇ ಇದ್ದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಋಣಾತ್ಮಕ ಅದು ಅಂಕಗಳನ್ನು ಕಳೀತಾ ಬರ್ತಾರೆ. ನೀವೆಷ್ಟು ಅಂಕ ಗಳಿಸಿರ್ತೀರಿ ಅದರಲ್ಲಿ ಈ ನೆಗೆಟಿವ್ ಮಾರ್ಕಿಂಗ್ ಅಂಕವನ್ನು ತೆಗೆದು ಉಳಿದಿದ್ದು ಮಾತ್ರ ನಿಮಗೆ ಮಾರ್ಕ್ಸ್ ಆಗಿರುತ್ತೆ. ಇನ್ನು ಈ ಒಂದು OMR ಶೀಟ್ ಇದೆಯಲ್ಲ, OMR ಶೀಟಲ್ಲಿ ಮಾರ್ಕ್ ಮಾಡಬೇಕಾದ್ರೆ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ನೀವು ಬ್ಲ್ಯಾಕ್ ಬಾಲ್ ಪೆನ್ ತರಬೇಕು ಅಂತ ಹೇಳಿ, ಬ್ಲ್ಯಾಕ್ ಬಾಲ್ ಪೆನ್ ತರಬೇಕು ಅಂತ. ನೀವು ಎಲ್ಲೂ ಅಲ್ಲಿ ಜೆಲ್ ಪೆನ್ಗಳಲ್ಲಿ ನೀವು ಮಾಡಬಾರ್ದು, ಇಂಕ್ ಪೆನ್ನಲ್ಲಿ ಮಾಡಬಾರ್ದು, ಬಾಲ್ ಪೆನ್ನಲ್ಲೇ ಮಾರ್ಕಿಂಗ್ ಮಾಡಬೇಕು. ಹಾಗೂ OMR ಶೀಟಲ್ಲಿ, ಹಾಗೂ ಅದು ಬ್ಲ್ಯಾಕ್ ಕಲರ್ ಆಗಿರಬೇಕು. ಅದು ಸ್ಕ್ಯಾನಿಂಗ್ ಮಾಡ್ತಾರೆ, ಸ್ಕ್ಯಾನಿಂಗಲ್ಲಿ ಅದು ಅನುಕೂಲ ಆಗುತ್ತೆ ಸರಿಯಾಗಿ ಅದು ಗ್ರಾಸ್ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ನೀವು ಈ ವಿಡಿಯೋ
ಈ ವಿಡಿಯೋನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹೋದರೆ ನಿಮಗೆ ಈ ವೆಬ್ಸೈಟ್ UPSC ವೆಬ್ಸೈಟ್ NDA ಇದು ಎಲ್ಲ ಲಿಂಕ್ಸ್ಗಳನ್ನೆಲ್ಲವನ್ನು ಅಡ್ವರ್ಟೈಸ್ಮೆಂಟ್ ಲಿಂಕು ಎಲ್ಲವನ್ನು ಕೊಟ್ಟಿದ್ದೇನೆ, ನೀವು ಹೋಗ್ಬೋದು. ಹಾಗೆ ಅಲ್ಲಿ ಹೆಲ್ಪ್ ಲೈನ್ ಅಂತ ಸಹಾಯವಾಣಿ, ನಿಮಗೇನಾದರೂ ಸಮಸ್ಯೆ ಬಂದರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅದೆಲ್ಲವನ್ನು ಇಲ್ಲಿ ಕೊಟ್ಟಿರ್ತೇನೆ, ನೀವು ಅದನ್ನೆಲ್ಲ ನೋಡ್ಕೊಳ್ಳಿ ಅಂತ ಹೇಳಿ. ಆಮೇಲೆ ಫೋಟೋಗ್ರಾಫ್ಸು ಅಷ್ಟೇ. ಈ ಮೊದಲೆಲ್ಲ ಹೇಗೆ ಅಂತಂದರೆ ಫೋಟೋಗ್ರಾಫ್ ಅರ್ಜಿಗೆ ಹಾಕಿ ಅಂತಂದರೆ 10 ವರ್ಷದ ಹಿಂದಿನ ಒಂದು ಫೋಟೋ ಇರುತ್ತೆ, ಅದನ್ನೇ ಪ್ರಿಂಟ್ಸ್ ತೆಗೆಸಿ ಹಾಕ್ತಿರ್ತಾರೆ. ಇಲ್ಲಿ ಆ ಥರ ಮಾಡುವಾಗಿಲ್ಲ. ಕಳೆದ ಒಂದು 5-10 ದಿನದಲ್ಲಿ ತೆಗೆಸಿರಬೇಕು ಫೋಟೋ, ಇಲ್ಲ ಅವತ್ತು ತೆಗೆಸಿರಬೇಕು, ಅದರ ಡೇಟ್ ಕೂಡ ಹಾಕಿರಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಥರದ್ದೆಲ್ಲ ರೂಲ್ಸ್ಗಳಿದೆ. ಒಂದು ಫೋಟೋ ಅಂತಂದರೆ ಅದರಲ್ಲಿ ಮುಕ್ಕಾಲು ಪಾಲು ನಿಮ್ಮ ಮುಖ ಇರಬೇಕು ಅಂತ ಹೇಳಿ, ಎಲ್ಲೋ ಸಣ್ಣದಾಗಿ ಒಂದು ಮೂಲೆಯಲ್ಲಿ ಇರೋ ಥರದ್ದಲ್ಲ. ಸೊ ಹಾಗಾಗಿ ನೀವು ಇದನ್ನು ಇನ್ಸ್ಟ್ರಕ್ಷನ್ಸ್ಗಳಿರುತ್ತೆ. ಯಾವುದೇ ಒಂದು ನೀವು ಅರ್ಜಿ ಹಾಕಬೇಕಾದ್ರೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಆ ಅಡ್ವರ್ಟೈಸ್ಮೆಂಟಲ್ಲಿ ಅರ್ಜಿ ಯಾವ ರೀತಿ ಹಾಕಬೇಕಾಗತ್ತೆ, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ಯಾವ ರೀತಿ ಕೊಡಬೇಕಾಗತ್ತೆ ಅಂತ ಹೇಳಿ ಸಂಪೂರ್ಣ ಮಾಹಿತಿ ಇರುತ್ತೆ. ನೀವು ಅಡ್ವರ್ಟೈಸ್ಮೆಂಟ್ನ ಇಂಚಿಂಚು ಓದಬೇಕಾಗಿರುತ್ತೆ, ಪ್ರತಿ ಪದವನ್ನು ಓದಿರಬೇಕಾಗಿರುತ್ತೆ, ಪ್ರತಿ ವಾಕ್ಯವನ್ನು ಓದಿ ಅರ್ಥ ಮಾಡ್ಕೊಳ್ಬೇಕು. ಆಗೋದಾದರೆ 2 ಸರಿ ಓದೋದ್ರಿಂದ ನಿಮಗೆ ಸಂಪೂರ್ಣ ಮಾಹಿತಿ ಸಿಕ್ಕಿರುತ್ತೆ, ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ, ನಿಮಗೆ ಅರ್ಜಿ ಹಾಕೋದ್ರಲ್ಲಿ ಯಾವುದೇ ಸಮಸ್ಯೆ ಬರೋದಿಲ್ಲ. ಇನ್ನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿನಲ್ಲಿ ನೋಡಿದ್ರೆ ನಿಮಗೆ ಇದರಲ್ಲಿ ಬರೀ ಮೇಲ್ ಅಂತಲ್ಲ, ಫೀಮೇಲ್ ಕೂಡ ಅಪ್ಲೈ ಮಾಡ್ಬೋದು. ಅಂದರೆ ಗಂಡು ಅಷ್ಟೇ ಅಲ್ಲ, ಹೆಣ್ಣು ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಗಂಡು ಹೆಣ್ಣು ಯಾರಿಗೂ ತಾರತಮ್ಯ ಇಲ್ಲ ಈ ಒಂದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿನಲ್ಲಿ ಅಥವಾ ನೇವಲ್ ಅಕಾಡೆಮಿ ಎರಡರಲ್ಲೂ ಅಷ್ಟೇ. ಸೊ ಇಲ್ಲಿ ಆರ್ಮಿಗೆ 208 ಪೋಸ್ಟ್ ಇಟ್ಟಿದ್ದಾರೆ, ನೇವಿಗೆ 42 ಪೋಸ್ಟ್ ಇದೆ, ಏರ್ಫೋರ್ಸ್ಗೆ ಫ್ಲೈಯಿಂಗಿಗೆ 92 ಪೋಸ್ಟ್ ಇಟ್ಟಿದ್ದಾರೆ. ಹಾಗಾಗಿ ಗ್ರ್ಯಾಂಡ್ ಡ್ಯೂಟೀಸ್ ಗ್ರೌಂಡ್ ಡ್ಯೂಟೀಸ್ಗಳಿಗೆ 18 ಪೋಸ್ಟ್ ಇದೆ. ಗ್ರೌಂಡ್ ಡ್ಯೂಟೀಸಲ್ಲಿ ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಅಂತ, ನಾನ್ ಟೆಕ್ನಿಕಲ್ಗೆ 10 ಪೋಸ್ಟ್ ಇದೆ. ಹೀಗೆ ಆಮೇಲೆ ನೇವಲ್ ಅಕಾಡೆಮಿನಲ್ಲಿ 34 ಪೋಸ್ಟ್ ಇದೆ. ಹೀಗೆ ಒಟ್ಟು 404 ಪೋಸ್ಟ್ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಇಂಥ ಬಹುಸಂಖ್ಯೆಯಲ್ಲಿ ಬರ್ತಿರುತ್ತೆ, ಪ್ರತಿ 6 ತಿಂಗಳಿಗೆ ಬರ್ತಿರುತ್ತೆ ಅಂತ ನಾನು ಆಗಲೇ ಹೇಳಿದೆ. ನೀವು ಪ್ರತಿ ಈ ಸರಿಗೆ ಅಪ್ಲೈ ಮಾಡ್ತಾನೆ ಇರಬೇಕು, ತಯಾರಿ ನಡೆಸ್ತಿರ್ಬೇಕು, ಅಪ್ಲೈ ಮಾಡ್ತಿರ್ಬೇಕು, ಅದರಲ್ಲಿ ಯಶಸ್ಸನ್ನು ಗಳಿಸ್ಬೇಕು. ನಾನು ಸಂಬಳದ ಬಗ್ಗೆನೂ ಹೇಳಿದೆ. ನಿಮಗೆ ಒಬ್ಬರು IAS ಪಾಸ್ ಆದರೆ ಅವ್ರಿಗೇನು ಸಂಬಳ ಸಿಗುತ್ತೆ ಅದೇ ಮಟ್ಟದ ಒಂದು ಸಂಬಳದವರೆಗೂ ನಿಮಗೆ, ಜೊತೆಗೆ ಬಹಳ ಮುಖ್ಯವಾಗಿ ಇಲ್ಲಿ ಅಲೋಯೆನ್ಸಸ್ ಅಂತ ಇರುತ್ತೆ. ಅಲೋಯೆನ್ಸಸ್ಸೇ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಅದರ ಡೀಟೇಲ್ಸ್ ಅಡ್ವರ್ಟೈಸ್ಮೆಂಟ್ಸಲ್ಲಿದೆ, ಏನೆಲ್ಲ ಅಲೋಯೆನ್ಸ್ಗಳು ಸಿಗುತ್ತೆ ಅಂತ. ಇನ್ನು ನೀವು ಪರೀಕ್ಷೆಗೆ ಅರ್ಜಿ ಹಾಕಿದಾಗ ನೀವು ಪರೀಕ್ಷೆನ ಎಲ್ಲೆಲ್ಲಿ ತೊಗೊಳ್ಬೋದು ಅಂದರೆ ಇಡೀ ದೇಶದಲ್ಲಿ ಅವರೊಂದಷ್ಟು ಕೇಂದ್ರಗಳನ್ನು ಕೊಟ್ಟಿದ್ದಾರೆ, ಎಲ್ಲಿ ಬೇಕಾದರೂ ತೊಗೊಳ್ಬೋದು. ಇನ್ನು ಕರ್ನಾಟಕಕ್ಕೆ ಬರೋದಾದರೆ ಬೆಂಗಳೂರು, ಮೈಸೂರು ಮತ್ತು ಧಾರವಾಡ, ಈ 3 ಕಡೆ ನೀವು ಅಪ್ಲಿಕೇಶನ್ ಹಾಕಿ ನೀವು ಅರ್ಜಿಯನ್ನು ಹಾಕಿದಾಗ ನೀವು ಪ್ಲೇಸ್ ಸೆಲೆಕ್ಷನ್ ಅದು. ಸೊ ಬೆಂಗಳೂರು, ಮೈಸೂರು ಮತ್ತು ಧಾರವಾಡ ಈ 3 ಕಡೆ ನೀವು ಪರೀಕ್ಷೆಯನ್ನು ತಗೊಳ್ಬೋದಾಗಿದೆ ಕರ್ನಾಟಕದಲ್ಲಿ. ಉಳಿದಂತೆ ಇಡೀ ಭಾರತದಲ್ಲಿ ಎಲ್ಲಿ ಬೇಕಾದರೂ ನೀವು ತಗೊಳ್ಬೇಕಾಗತ್ತೆ. ಸೊ ನಿಮಗೆ ಅದು ವಯಸ್ಸನ್ನು ಕೂಡ ಕೊಟ್ಟಿದ್ದಾರೆ ಅವರು. ಸೊ ಅವ್ರು ಏನು ಹೇಳ್ತಾರೆ ಅಂತಂದರೆ 2006 ಜನವರಿ 2ನೇ ತಾರೀಕಿನ ನಂತರ ಆಗಿರಬೇಕು, ಹಾಗೂ ಮೊದಲನೇ 1 ಜಾನ್ವರಿ 2009 ಇವೆರಡರ ಮಧ್ಯದಲ್ಲಿ ನಿಮ್ಮ ವಯಸ್ಸು ಇರಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ನೋಡಿ, ಇಂಥ ಕಡೆಗೆಲ್ಲ ಅವ್ರು ಕೇಳೋ ಅಂಥದ್ದು 10-15 ವರ್ಷದವ್ರನ್ನ ಕೇಳಲ್ಲ. ಈ 18ರಿಂದ ಒಂದು 20, 22, 24 ಇರುತ್ತಲ್ಲ, ಈ ವಯಸ್ಸಿನವ್ರನ್ನೇ ಅವರು ಟಾರ್ಗೆಟ್ ಮಾಡೋದು ತುಂಬ ಚೆನ್ನಾಗಿ. ಯಾಕೆಂದರೆ ಅವ್ರದ್ದು ಯಂಗ್ ಏಜ್ ಇರುತ್ತೆ. ಎರಡನೇದು, ಈ ಯಂಗ್ ಏಜಲ್ಲಿ ನೀವು ಅಪ್ಲೈ ಮಾಡಿ ನೀವು ಸೆಲೆಕ್ಷನ್ ಆದರೆ ನೀವು ರಿಟೈರ್ಮೆಂಟ್ ಟೈಮಲ್ಲಿ ಹೈಯೆಸ್ಟ್ ಪೋಸ್ಟ್ಗೆ ಹೋಗಿ ರಿಟೈರ್ಡ್ ಆಗ್ತೀರಿ. ಲಕ್ಷಾಂತರ ರೂಪಾಯಿ ಸಂಬಳ ಇರುತ್ತೆ ಅಲ್ಲಿ, ಮತ್ತು ಗೌರವ ಇರುತ್ತೆ. ಬಹಳ ಮುಖ್ಯವಾಗಿ ಡಿಫೆನ್ಸ್, ನೇವಿ, ಆರ್ಮಿಲೆಲ್ಲ, ಏರ್ಫೋರ್ಸಲ್ಲಿ ಅದು ಗೌರವಯುತವಾದಂತಹ ಹುದ್ದೆಗಳು, ಹಾಗೂ ಅದರಲ್ಲಿ ಜವಾಬ್ದಾರಿ ಕೂಡ ಇರುತ್ತೆ, ರಾಷ್ಟ್ರ ಜವಾಬ್ದಾರಿ ಇರುತ್ತೆ. ಅಂತಹ ಒಂದು ಹುದ್ದೆಗೆ ನೀವು ಹೋಗ್ತಿರ್ತೀರಿ. ಯಾರಾದರೂ PUC ಓದ್ತಿದ್ದೀರಾ ಅಂದರೆ ನೀವು ಈಗಲೇ ಪ್ಲ್ಯಾನ್ ಕೂಡ ಮಾಡ್ಕೊಳ್ಬೋದು. SSLCನಲ್ಲೇ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಈಗ ನಾನು PUC ಆದ ನಂತರ NDA ಎಕ್ಸಾಮ್ಗೆ ಹೋಗ್ತೇನೆ, NA ಎಕ್ಸಾಮ್ಗೆ ಹೋಗ್ತಾನೆ ಅಂತ ಹೇಳಿ. ಹಾಗಾಗಿ ನೀವು ಅಲ್ಲಿ ಈಗಲಿಂದನೇ ಪ್ಲ್ಯಾನ್ ಮಾಡ್ಕೊಳ್ಳಿ. PUCನಲ್ಲಿ ಓದ್ತಿರೋರು ನೀವು ಪ್ಯಾರಲಲ್ ಆಗಿ ಡಾಕ್ಟ್ರು, ಇಂಜಿನಿಯರ್ ಅಂತಲೇ ಅಲ್ಲ, ನೀವು ಈ ರೀತಿಯಾಗಿ ಕೂಡ ಹೋಗಿ ಒಳ್ಳೆ ಹುದ್ದೆಗಳನ್ನು ಅಲಂಕರಿಸ್ಬೋದು. ತುಂಬ ಗೌರವಯುತವಾದಂತಹ ಹುದ್ದೆಗಳಿವೆಲ್ಲ.
ಆಮೇಲೆ ಅವ್ರು ಹೇಳೋದು, ನಾನು ಆಗಲೇ ಹೇಳಿದೆ ನಿಮಗೆ, PUC ಆಗಿದ್ದರೂ ಸಾಕು ಅಂತ ಹೇಳಿ. ಈಗ ನೋಡಿ, ಆರ್ಮಿ ವಿಂಗಿಗೆ ನೀವು ಹೋಗಬೇಕಾದ್ರೆ 10+2 ಆಗಿದ್ದರೆ ಸಾಕು ಅಂತಾರೆ. ಏರ್ಫೋರ್ಸು ನೇವಲಲ್ಲಿ ಮಾತ್ರ 10+2ನಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಓದಿರಬೇಕು ಅಂತಾರಷ್ಟೇ. ಯಾವುದರಲ್ಲಿ? ಏರ್ಫೋರ್ಸು ಮತ್ತು ನೇವಿನಲ್ಲಿ. ಆರ್ಮಿನಲ್ಲಿ ಅವ್ರೇನು ಆ ಥರ ಕೇಳಿಲ್ಲ. ಸೊ ಅದನ್ನು ಅಡ್ವರ್ಟೈಸ್ಮೆಂಟ್ನ ತಮ್ಮ ಸಂಪೂರ್ಣ ಓದಿ ಅರ್ಥ ಮಾಡಿಕೊಂಡು ಅರ್ಜಿ ಹಾಕಿ. ಹಾಗೆ ಫೀಸ್ಗೆ ಬಂದರೆ, ಫೀಸ್ ಎಷ್ಟಿದೆ ಗೊತ್ತಾ? ಫೀಸು ಈ ಹೆಣ್ಮಕ್ಳಿಗಾದರೆ, ಆಮೇಲೆ SC STನವ್ರಿಗಾದರೆ, ಆಮೇಲೆ ಕೆಲವೊಂದು ಕಂಡೀಷನ್ಸ್ ಹಾಕಿದ್ದಾರೆ. ಅಂಥವರಿಗೆ ಫೀಸು ಕಟ್ಟುವ ಹಾಗೆ ಇಲ್ಲ UPSCನಲ್ಲಿ. ಕೇವಲ ಜನರಲ್ ಕ್ಯಾಂಡಿಡೇಟ್ಸ್ ಏನು ಬರ್ತಾರೆ ಅವರಿಗೆ 100 ರೂಪಾಯಿ ಮಾತ್ರ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದನ್ನು ನೀವು ಕೊಡಬೇಕಾಗಿರುತ್ತೆ. ಇನ್ನು ಪ್ರಮೋಷನ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಸೊ ನೀವು ಚೀಫ್ ಆಫ್ ಆರ್ಮಿ ಸ್ಟಾಫ್ವರೆಗೂ ನೀವು ರೈಸ್ ಆಗ್ಬೋದಾಗಿರುತ್ತೆ. ಮತ್ತು ಅಲ್ಲಿಗೆ ಹೋಗ್ತಿದ್ದಂಗೆ ಸಂಬಳವೂ ತುಂಬ ಚೆನ್ನಾಗಿ ಅದು ಇರುತ್ತೆ. ಸೊ ಇಷ್ಟೆಲ್ಲ ಮತ್ತು ಬೇರೆ ಬೇರೆ ಅಲೋಯನ್ಸಸ್ಗಳೆಲ್ಲ ತುಂಬ ಚೆನ್ನಾಗಿದೆ. ಯಾರ್ಯಾರು ನೀವು ಇಚ್ಛೆ ಇದೆ, ಮತ್ತು ಇದರಲ್ಲಿ ಹೈಟ್ ಒಂದಿರುತ್ತೆ. ಇದಕ್ಕೆ ನೀವು ಅದನ್ನು ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ಕೊಳ್ಬೇಕು, ನಿಮ್ಮ ಹೈಟ್ ಎಷ್ಟಿದೆ ಅಂತ ಹೇಳಿ, ಅದಕ್ಕೆ ಎಲಿಜಿಬಲ್ ಇದೆಯಾ ಅಂತೇಳಿ. ಮತ್ತು ಟೆಸ್ಟ್ ಪ್ಯಾಟ್ರನ್ನು ಕೊಟ್ಟಿದ್ದಾರೆ. ಆ ಟೆಸ್ಟ್ ಪ್ಯಾಟ್ರನ್ಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ NDA ಮತ್ತು NA ಎಕ್ಸಾಮ್ 6 ತಿಂಗಳಿಗೊಮ್ಮೆ ಬರ್ತಾ ಇರುತ್ತೆ. ನೀವು ಇದಕ್ಕೆ ಪ್ರಯತ್ನ ಪಟ್ಟು ಇದರಲ್ಲಿ ನೀವು ಸೇರಿದ್ದೆ ಆದಲ್ಲಿ ನಿಮಗೆ ಇದೊಂದು ಒಳ್ಳೆಯ ಉದ್ಯೋಗದ ಅವಕಾಶ. ಕರ್ನಾಟಕದಿಂದ ನೀವೆಲ್ಲ ಅಪ್ಲೈ ಮಾಡಿ, ಅರ್ಜಿ ಹಾಕಿ ಅಂತ ಹೇಳಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.